ನೇರವಾಗಿ ಘೋಷಣೆ ಮಾಡಿದ್ದೀನಿ ನಾನು. ಈಗ ಇರುವಂತದ್ದು ಮಾದಿಗರ ಮನೆಹಾಳ ಸರ್ಕಾರ, ಈಗ ಇರುವಂತದ್ದು ಮಾದಿಗರ ಮನೆಹಾಳ ಎಚ್ ಸಿ ಮಾದೇವಪ್ಪ ಅಂತಾನೆ ನೇರವಾಗಿ ಹೇಳಿದ್ದೀನಿ. ಈಗಲೂ ಹೇಳ್ತಾ ಇದ್ದೀನಿ, ಮುಂದಕ್ಕೂ ಹೇಳ್ತೀನಿ. ಇದು ಕಟ್ಟು ಸತ್ಯ. ಈಗ ಇಲ್ಲಿ ಹುಬ್ಳಿನಲ್ಲಿ ಮಾದಿಗ ಸಮುದಾಯದ ಒಂದು ಕುಟುಂಬದ ಹುಡುಗ ಒಬ್ಬ ಲಿಂಗಾಯತ ಸಮುದಾಯದ ಹೆಣ್ಮಗಳನ್ನ ಮದುವೆ ಆದ, ಆ ಕಾರಣದಿಂದ ಗಟ್ಟೆ ಆಗಿದೆ ಅಂತ ಕೊಟ್ರೆ ಯಾಕಾಗ್ಬೇಕಿತ್ತು ಅಂತ ಕೇಳುವಷ್ಟು ಏನೋ ಮಿದುಳು ಸತ್ತೋಗಿರುವಂತಹ ಜನ ಇವತ್ತು ಈ ಸರ್ಕಾರದ ಆಡಳಿತ ಚುಕ್ಕಾಣಿಯನ್ನ ಹಿಡಿದಿರುವಂತದ್ದು. ಈಗ ಕಣ್ಣಲ್ಲಿ ನೀರು ಬರಬೇಕು ಅಂದ್ರೆ ಕಣ್ಣಿಗೆ ಚುಚ್ಚಬೇಕು ಅಂತ ಏನಿಲ್ಲ. ಈ ಸರ್ಕಾರ ನಮ್ಮ ಕಡೆ ನೋಡ್ಬೇಕು ಅಂತಂದ್ರೆ ಅಲ್ಲಿ ವಿಧಾನಸೌಧಕ್ಕೆ ಹೋಗಿ ಹೊಡಿಲೇಬೇಕು ಅಂತ ಏನಿಲ್ಲ. ಹೊಡೆಯೋಣ, ಅದೆಲ್ಲ ಮಾಡಿದೀವಿ ಕೂಡ ಮಾಡೋಣ. ಇದಕ್ಕೆ ಬಗ್ಗಿಲ್ಲ ಅಂದ್ರೆ ಅದನ್ನು ಮಾಡೋಣ. ಕಾಲ್ ಮೇಲೆ ಕಲ್ಲೆತ್ತ ಹಾಕೋದ್ರ ಕಣ್ಣಲ್ಲಿ ನೀರು ಬರ್ತದೆ, ಹೊಟ್ಟೆಲಿರೋ ಕಳ್ಳು ಕದ್ದೋಗಂಗ್ ಒದ್ರು ಕೂಡ ಕಣ್ಣಲ್ಲಿ ನೀರು ಬರ್ತದೆ. ಸೊ ಈ ಹುಬ್ಳಿನಲ್ಲಿ ನಾವು ಜಾಡಿಸೋದ್ರೆ ಅದು ಸರ್ಕಾರ ಅಲ್ಲಿ ಕಣ್ಣೀರು ಹಾಕ್ಬೇಕು, ಆ ರೀತಿಯಾದಂತ ಕೆಲಸವನ್ನ ಖಂಡಿತವಾಗ್ಲೂ ಮಾಡೋಣ. ಮತ್ತೆ ನನ್ನ ಅಭಿಪ್ರಾಯ ಏನು ಅಂತಂದ್ರೆ ಪ್ರತಿಭಟನೆ 100% ಪ್ರತಿಭಟನೆ ಮಾಡಬೇಕು. ಅದೊಂದು ಪ್ರತಿಭಟನಾ ಸಮಾವೇಶವಾಗಿ ರೂಪಿಸೋಣ. ನನ್ನ ಅಭಿಪ್ರಾಯ ಇದು. ಆಮೇಲೆ ತೀರ್ಮಾನ ಮಾಡೋಣ. ಮತ್ತೆ ಬಂದ್ ಅಂತ ಹೇಳಿದ್ರಲ್ಲ, ಅಗತ್ಯವಾಗಿ ಮಾಡೋಣ. ಹೆಂಗೆ ಅಂತಂದ್ರೆ ನನಗೆ ಅನ್ಸಿದ್ದನ್ನು ಹೇಳ್ತೀನಿ, ಆಮೇಲೆ ಅದನ್ನ ಬೇಕಿದ್ರೆ ಮಾಡಿಫೈ ಮಾಡ್ಕೊಳ್ಳೋಣ. ಇಡೀ ಹುಬ್ಬಳ್ಳಿ ನಗರ ಏನಿದೆಯಲ್ಲ, ಎಲ್ಲ ವರ್ತಕರಲ್ಲೂ ಕೂಡ ಔಷಧಿ ಅಂಗಡಿಗಳ ಬೇರೆ ಬೇರೆ ಸಂಘಗಳಿರ್ತವೆ. ಇಲ್ಲಿ ಚಿನ್ನದ ವರ್ತಕರ ಸಂಘ, ಆಮೇಲೆ ಕಿರಾಣಿ ಅಂಗಡಿ ವರ್ತಕರ ಸಂಘ, ಬಟ್ಟೆ ಅಂಗಡಿ ವರ್ತಕರ ಸಂಘ, ಮೆಡಿಕಲ್ ವರ್ತಕರ ಸಂಘ, ಹಿಂಗೆ ಏನೇನೋ ಇರ್ತವೆ. ಎಲ್ಲರನ್ನೂ ಭೇಟಿಯಾಗಿ ಮನುಷ್ಯತ್ವಕ್ಕೋಸ್ಕರ ಒಂದು ದಿವಸ ಬಂದ್ ಮಾಡಿ. ಬಂದ್ ಅಂತಂದ್ರೆ ಎಲ್ಲರೂ ಕೂಡ ಯಾವಾಗ ಕೂಡ ಕಲ್ತುರುವಂತದ್ದು, ಗಲಾಟೆ ಮಾಡುವಂತದ್ದು, ದೌರ್ಜನ್ಯ ಮಾಡೋದು, ಬಂದ್ ಮಾಡು ಅನ್ನೋಂಥದ್ದು ಇರ್ತದೆ. ನಾವು ಈ ಸಮಾಜದಲ್ಲಿ ಯಾರನ್ನು ಕಿತ್ತಿದ್ದಿಲ್ಲ, ತಿಂದಿದ್ದಿಲ್ಲ, ದೋಚಿದ್ದಿಲ್ಲ, ನಾವು ಯಾರನ್ನು ಕೂಡ ಮಾಡೋದು ಸಮಾಜ ಅಲ್ಲ ನಮ್ದು. ತಾಯಿ ಹೃದಯದ ಸಮುದಾಯ ನಮ್ದು. ಹಾಗಾಗಿ ನಾವು ಅವ್ರು ಕೇಳೋಣ, ಮನುಷ್ಯತ್ವಕ್ಕೋಸ್ಕರ ಒಂದು ದಿವಸ ಬಂದ್ ಮಾಡಿ ಈ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ. ಒಂದು ಜಾಗದಿಂದ ಮತ್ತೊಂದು ಜಾಗವನ್ನು ಫಿಕ್ಸ್ ಮಾಡೋಣ. ಆ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ನಾವೊಂದು ಮೆರವಣಿಗೆಯನ್ನು ಮಾಡೋಣ. ಆದ್ರೆ ಅದು ಮೌನ ಮೆರವಣಿಗೆ ಆಗಿರ್ಲಿ, ಕಪ್ಪು ಬಟ್ಟೆಯನ್ನ ಬಾಯಿಗೆ ಅಥವಾ ತೋಳಿಗೆ, ಕಪ್ಪು ಬಟ್ಟೆಯನ್ನು ಧರಿಸಿಕೊಂಡು ಮೌನ ಮೆರವಣಿಗೆ. ಯಾಕೆ ಇದರಲ್ಲಿ ಮೌನ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಅಂತಂದ್ರೆ, ಘೋಷಣೆಗಳನ್ನೇನಾದ್ರೂ ನಾವು ಹಾಕೋದಕ್ಕೆ ಶುರು ಮಾಡಿದ್ರೆ, ಸಹಜವಾಗಿ ನಾವು ಕಲ್ತಂತ ಕೆಲವು ಘೋಷಣೆಗಳಿದ್ದಾವೆ, ಅದು ಸಮಾಜಕ್ಕೂ ಮತ್ತು ನಮಗೂ ಎರಡಕ್ಕೂ ಮಾರಕ. ಫಾರ್ ಎಕ್ಸಾಂಪಲ್, ನಾವು ಮೆರವಣಿಗೆ ಮಾಡ್ಕೊಂಡು ಬರ್ಬೇಕಾದ್ರೆ ದಲಿತ ವಿರೋಧಿಗಳಿಗೆ ಧಿಕ್ಕಾರ ಅಂತೀವಿ. ನಾವು ಯಾರು ಹೇಳ್ತಾ ಇದ್ದೀವಿ, ಇಲ್ಲಿ ಯಾರೋ ಒಬ್ಬ ಅವಿವೇಕಿ, ಅಜ್ಞಾನಿ, ಜಾತಿ ರೋಗಿ ಒಬ್ಬ ಬಂದು ನಮ್ಮ ಸಮುದಾಯದ ಮನೆ ಮೇಲೆ ಅಟ್ಯಾಕ್ ಮಾಡ್ದ ಅನ್ನೋದನ್ನ ಅಷ್ಟೇ ನಾವು ಟಾರ್ಗೆಟ್ ಮಾಡ್ತಾ ಇದ್ದೀವಿ, ಸಮುದಾಯವನ್ನಲ್ಲ. ನಾವು ಪಬ್ಲಿಕ್ ಅಲ್ಲಿ ದಲಿತ ವಿರೋಧಿಗೆ ಧಿಕ್ಕಾರ ಅಂದಾಗ ಏನಾಗುತ್ತೆ, ನೋಡ್ತಾ ಇರುವಂತ ಅಷ್ಟೂ ಸಮುದಾಯ ನೋಡಿ ನಮಗೆ ಹೇಳ್ತಾ ಇದ್ದಾರೆ ಅಂತಂದ್ರೆ, ಆ ರೀತಿಯಾಗಿ ಒಂದು ಸಮುದಾಯವನ್ನು ಕಟ್ಟಕ್ಕಾಗಲ್ಲ, ಪ್ರೀತಿ ವಿಶ್ವಾಸ ಕಟ್ಟಕ್ಕಾಗಲ್ಲ. ಇಲ್ಲಿ ನಾವು ಕಾನೂನನ್ನು ಬಳಸಬೇಕು, ಮನುಷ್ಯತ್ವವನ್ನು ಬಳಸಬೇಕು, ಮಾನವೀಯತೆಯನ್ನು ಬಳಸಬೇಕು. ಎಲ್ಲಾ ವರ್ತಕರಲ್ಲೂ ಕೂಡ ನಾವು ಬೇಕಿದ್ರೆ ಇಲ್ಲೇ ಉಳ್ಕೊಳ್ಳಿ, ಇಲ್ಲೇ ಉಳ್ಕೋತೀನಿ ಅಂತ ತೊಂದರೆ ಇಲ್ಲ ನಮಗೆ. ಉಳ್ಕೊಂಡು ನಿಮ್ ಜೊತೆಯಲ್ಲಿ ಓಡೋಣ, ಹಳ್ಳಿ ಹಳ್ಳಿಗಳಿಗೆ ಹೋಗೋಣ ಅಂದ್ರೆ ಖಂಡಿತವಾಗ್ಲೂ ಇರ್ತೀನಿ, ಇಲ್ಲಿ ಹೋಗೋದಿಲ್ಲ. ಇದೇ ರೀತಿ ಬಿಜಾಪುರದಲ್ಲಾದಾಗ 11 ದಿವಸ ಅಲ್ಲೇ ಉಳ್ಕೊಂಡಿರ್ತೀವಿ. ಸೊ ಸಮಾಜಕ್ಕೋಸ್ಕರ ನಾವು ಅಲ್ಪಿಸ್ಕೊಂಡಾದ್ಮೇಲೆ ನಮ್ಗೇನು ಮನೆಗೆ ಹೋಗ್ಬೇಕು, ಮಡಕ್ ಹೋಗ್ಬೇಕು ಅನ್ನೋದೇ ಕಥೆ ಇಲ್ಲ. ಎಲ್ಲಾ ಸ್ವಾಮೀಜಿಗಳನ್ನ ಭೇಟಿ ಮಾಡಕ್ ಹೋಗೋಣ, ಹೋಗೋಣ. ಎಲ್ಲ ವರ್ತಕರನ್ನ ಕೇಳೋಣ, ಮನುಷ್ಯತ್ವಕ್ಕೋಸ್ಕರ ಬಂದ್ ಮಾಡಿ ಒಂದು ಮೆರವಣಿಗೆ ಮಾಡೋಣ. ಅದರಲ್ಲಿ ಕಪ್ಪು ಬಟ್ಟೆ ಕಂಪಲ್ಸರಿ, ಅದು ತೋಳು ಕಟ್ತೀರ, ಬಾಯಿ ಕಟ್ತೀರ, ಮೌನ ಮೆರವಣಿಗೆ ಮಾಡೋಣ. ನಮ್ಮ ಮೌನ ಈ ದೇಶದ ಅಂತಃಕರಣವನ್ನು ಕಲಿಸಬೇಕು. ಏನು ಮಾದಿಗ ಸಮುದಾಯ ಮಾಡಿದ ರೀತಿ ಅಂತ ಸ್ಟೇಜಿಗೆ ಬಂದಾಗ ನಾವು ಆಡುವ ಒಂದೊಂದು ಮಾತು ಕೂಡ ಈ ಸಮುದಾಯದ ಒಳಗಡೆ ಇರಬಹುದಾದಂತಹ ಜಾತಿಯ ವಿಷವನ್ನ ಕಿತ್ತ ಆಚೆಗೆ ಎಸೆಯಬೇಕು. ಮತ್ತೆ ಅದನ್ನ ನಾವು ಹೇಳ್ಬೇಕು. ಅವ್ರ ಮೂಲಕ ಮಾತ್ರ ಹೇಳ್ಬಿಟ್ಟು ನಾವು ಸುಮ್ಮನೆ ಇರೋದಲ್ಲ. ನಮ್ಮ ನೋವು, ದುಃಖ, ದುಮ್ಮಾನ, ಹಕ್ಕು, ಅಧಿಕಾರಗಳ ಬಗ್ಗೆ ಮಾತಾಡ್ಬೇಕು. ನಾವು ಇದನ್ನ ಅಸಹಾಯಕತೆಯಿಂದ ಮಾಡ್ತಾ ಇದ್ದೀವಿ ಪ್ರತಿಭಟನೆಯನ್ನ. ಮೌನ ಅನ್ನೋದು ಅಸಹಾಯಕತೆ ಅಲ್ಲ, ಅಹಿಂಸೆ ಅನ್ನೋದು ಅಸಹಾಯಕತೆ ಅಲ್ಲ, ಅದೊಂದು ತಾಕತ್ತದು. ಆ ತಾಕತ್ತನ್ನ ಪ್ರದರ್ಶನ ಮಾಡೋಣ. ಅದ್ರ ಜೊತೆನಲ್ಲಿ ನಾವು ನೀವು ಈ ಸಮಾಜವನ್ನು ಭಾರತ ಅನ್ನುವ ಬಹುತ್ವ ರಾಷ್ಟ್ರ, ಬಹುತ್ವ ಸಂಸ್ಕೃತಿ ಇರಬೇಕು ಅಂತಂದ್ರೆ ನೀವು ನಿಮ್ಮ ಸಮುದಾಯಗಳಿಗೆ ಸಂದೇಶ ಕೊಡಿ. ಯಾಕಂದ್ರೆ ಈಗ ಸ್ವಾಮೀಜಿಗಳು ಅಂತಂದ್ರೆ ಹಿಂದೆ ಸುಮಾರು 50-60 ವರ್ಷದಿಂದ ಇದ್ದಂಗೆ ಎಲ್ಲಾ ಸಮುದಾಯಗಳಿಗೂ ಜಗದ್ಗುರುಗಳು ಅಂತ ಕರೀತಿರಲ್ಲ, ಹಂಗಿಲ್ಲ. ಇವತ್ತು ಸ್ವಾಮೀಜಿಗಳಂದ್ರೆ ಯಾವುದೋ ಒಂದು ಜಾತಿಗೆ ಅಫಿಲಿಯೇಷನ್ ಆಗಿರೋದು ಜಾತಿ ಸ್ವಾಮೀಜಿಗಳೇ. ಅದು ತಪ್ಪು ಅಲ್ಲ, ಮತ್ತೆ ಅದೇನು ಆಶ್ಚರ್ಯವೂ ಅಲ್ಲ. ನಮ್ಮ ಸಮುದಾಯದ ಸ್ವಾಮೀಜಿಗಳನ್ನು ಕರೆಯೋಣ, 6 ಸಮುದಾಯದ ಸ್ವಾಮೀಜಿಗಳನ್ನು ಕರೆಯೋಣ. ವೇದಿಕೆ ಮೇಲೆ ಕೂತಾಗ ಸೌಹಾರ್ದದ ಮಾತುಗಳನ್ನ ಮಾತಾಡ್ಲಿ, ಎಚ್ಚರಿಕೆಯನ್ನ ನೀಡಲಿ, ಕಾನೂನು ಅರಿವನ್ನ ಮೂಡಿಸ್ಲಿ. ಮತ್ತೆ ಏನ್ ಇವಾಗ ಮೆರೆದಿರುವಂತಹ ಜಾತಿ ರೋಗ ಇದೆಯಲ್ಲ, ಅದೆಂತ ಅನಿಷ್ಟ ಅಂತ ಬಸವಣ್ಣನ ತತ್ವ ವಿಚಾರಗಳ ಬಗ್ಗೆ ಹೇಳಿದೆ ಅವರು. ನಾವು ಇಂಥ ಘಟನೆಗಳನ್ನ ನಡೆದ್ರೆ ನಾವೇನ್ ಮಾಡ್ಬೇಕಾಗತ್ತೆ, ನಮ್ ಜವಾಬ್ದಾರಿ ಏನು?
ಈ ಸಮಾಜ ಕಟ್ಟೋರು ನಾವು, ನಾಡು ಕಟ್ಟೋರು ನಾವು, ನುಡಿ ಕಟ್ಟೋರು ನಾವು, ಸಾಮ್ರಾಜ್ಯ ಕಟ್ಟೋರು ನಾವು, ಹಾಡು ಕಟ್ಟೋರು ನಾವು. ನಮ್ಮನ್ನ ನೀವು ಈಗ ನಡೆಸ್ಕೋತೀರಾ ಅಂತಂದ್ರೆ ಇದು ಯಾವ ರೀತಿಯ ಕಾರಣ ಮತ್ತು ಕಾನೂನುಗಳೇನ್ ಮಾಡ್ತಿದ್ರೆ ನಾವು ಮಾತಾಡೋಣ. ಈ ಮೂಲಕ ಏನಾದ ಅನ್ಮತ ಪಾಲ್ಗೊಳ್ಳೋರಿಗೆ ದೇಶ ನೋಡೋದಕ್ಕೆ ಸಾಧ್ಯತೆ ಇದೆ. ಯಾಕಂದ್ರೆ ನಮ್ಮ ಹತ್ರ ಇವತ್ತು ಕೈಯಲ್ಲಿರೋ ಒಂದೇ ಒಂದು ಮೊಬೈಲ್ ಸಾಕು ಈ ದೇಶದ ದೆಹಲಿನ ರೀಚ್ ಮಾಡೋದಕ್ಕೆ. ಆ ನಿಟ್ಟ ಮಾಡೋಣ. ಮತ್ತೆ ಬೆಂಗಳೂರಲ್ಲಿ ಏನ್ ಕೊಡ್ಬೇಕು ಅಂತಲ್ಲ ಕೊಡೋಣ. ಸತ್ತೋಗಿರೋರ ಮುಂದೆ ಕೂತ್ಕೊಂಡಂತ ಏನ್ ಬಂತು? ಸತ್ತೋಗಿದೆ ಈ ಸರ್ಕಾರ, ಅಕ್ಷರಸ ಸತ್ತೋಗಿದೆ. ಒಳ ಮೀಸಲಾತಿ ವಿಚಾರದಲ್ಲಿ ಯಾವಾಗ ನಮಗೆ 1 ವರ್ಷದಿಂದ ಅನ್ಯಾಯ ಮಾಡ್ಕೊಂಡು ಬರ್ತಾ ಇದ್ದಾರೆ, ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟರು ಕೂಡ ಅದಕ್ಕೆ ಕೇರ್ ಮಾಡದೆ ಬರ್ತಾ ಇದ್ದಾರೆ. ಮಾಡಿದ್ರು ಬೀದಿ ಬಿದ್ದು ಒದ್ದಾಡ್ತು ಚಿತ್ತ ಇಲ್ಲ ಅವ್ರಿಗೆ ನ್ಯಾಯ ಕೊಡುವಂತ ಯಾವಾಗ ನೇರವಾಗಿ ಮಾತಾಡಿದ್ದಾರೆ ಎಚ್ ಸಿ ಮಾದೇವಪ್ಪ, ಅವತ್ತೇ ತೀರ್ಮಾನ ಮಾಡಿದೀವಿ ಇವರು ನಮ್ಮ ಪಾಲಿಗೆ ಸತ್ತೋಗಿದ್ದಾರೆ ಅಂತ. ಸುಮ್ಮನೆ ಕೊಡ್ತೋಗಿರೋ ದೇಹಗಳಷ್ಟೇ ಆ ಪೊಸಿಷನ್ ಆಗಿರೋದು. ಅವ್ರ ಹತ್ರ ಹೋಗಿ ಕೇಳುವಂತದ್ದು ನಮ್ಗೆ ಬೇಕೇ ಆಗಿಲ್ಲ. ಆದ್ರೆ ಒಂದೆಲ್ಲ ಒಂದು ದಿವಸ ಬಟ್ಟಿಟ್ಕೊಳ್ಳಿ, ನೀವೆಲ್ಲ ಪಕ್ಷದವ್ರು ಇದ್ದೀರಿ, ನಿಮ್ಗೆ ಪಕ್ಷ ಮುಖ್ಯನಾ ನನ್ನ ಮಕ್ಕಳ ಭವಿಷ್ಯ ಮುಖ್ಯನಾ ಅಂತ ನಿಮ್ಮ ಅಂತರಾತ್ಮ ಮುಚ್ಕೊಂಡು ಹೇಳ್ಕೊಳ್ಳಿ. ಇವತ್ತು ಒಳ ಮೀಸಲಾತಿ ವಿಚಾರದಲ್ಲಿ ನನ್ನ ಮಕ್ಕಳ ಭವಿಷ್ಯಕ್ಕೆ ಬೆಂಕಿ ಇರ್ತಾ ಇದೆ ಸರ್ಕಾರ. ಹಂಗಾಗಿ ಯೋಚನೆ ಮಾಡಿ. ಇವತ್ತು ಇಲ್ಲಿ ಆಗಿರೋದು ನನ್ನ ಮನೆ ಮಗುದು ಅನ್ನೋದನ್ನ ಲೆಕ್ಕ ಹಾಕೊಳ್ಳಿ. ಸರ್ಕಾರ ಹೆಂಗ್ ನಡ್ಕೋಬೇಕಿತ್ತು? ಅಲ್ಲೆಲ್ಲ ಕರಾವಳಿ ಭಾಗದಲ್ಲಿ ಒಬ್ಬ ರೌಡಿ ಹತ್ಯೆ ಆದ್ರೆ ಓಡಕ್ತಾರೆ 25 ಲಕ್ಷ ಕೊಟ್ಟು ಬರ್ತಾರೆ. ಇಲ್ಲಿ ಒಂದು ಮನುಷ್ಯ ಕೊಲೆ ಆಗ್ತಾ ಇದೆ, ಇಲ್ಲಿ ಬರೋದಕ್ಕೆ ಯಾವೊಂದು ತಾಕತ್ತಿಲ್ಲ. ಇದನ್ನೆಲ್ಲರೂ ನಾವು ಕೇಳೋಣ. ಸ್ವಾಮೀಜಿಗಳು ಅವ್ರ ಭಾಷೆಯಲ್ಲಿ ಮಾತಾಡಿ, ನಾವು ನಮ್ಮ ಭಾಷೆಯಲ್ಲಿ ಮಾತಾಡೋಣ. ಹಾಗಾಗಿ ಹುಬ್ಳಿನಲ್ಲಿ ಇಡೀ ದೇಶ ನೋಡುವಂತಹ ಈ ರೀತಿಯಾದಂತದ್ದು ಆದಷ್ಟು ಬೇಗ ಒಂದು ಡೇಟ್ ಫೈನಲ್ ಮಾಡಿ. ಆ ಡೇಟ್ ಪ್ಲೇಸ್ ಟು ಪ್ಲೇಸ್ ಎಲ್ಲಿಂದ ಮೆರವಣಿಗೆ ಬರ್ತೀವಿ, ಯಾರ್ಯಾರೆಲ್ಲ ಭೇಟಿ ಮಾಡಬೇಕು, ಯಾವ್ಯಾವ ಊರ್ಗೆ ಹೋಗ್ಬೇಕು, ಯಾವ್ಯಾವ ತಾಲೂಕು ಹೋಗ್ಬೇಕು. ನಾವು ಇಡೀ ಕರ್ನಾಟಕದಾದ್ಯಂತ 31 ಜಿಲ್ಲೆಗಳಿಗೂ ಕೂಡ ನಮ್ದು ಏನ್ ಸಂಘಟನೆಗಳಿದಾವೆ ಆ ಎಲ್ಲಾ ಸಂಘಟನೆಗಳಿಗೂ ಕೂಡ ನಾವು ಕರೆ ಕೊಡ್ತೀವಿ. ಬರೋದಕ್ಕೆ ಹೇಳ್ತೀವಿ, ಸಾಧ್ಯ ಆದ್ರೆ ಓದ್ ಬರ್ತೀವಿ. ಮನೆಗೆ ಹೋಗಿ ಮಲಗಬೇಕು ಅಂತ ಏನಿಲ್ಲ. ಈ ನಿಟ್ಟಿನಲ್ಲಿ ಮುಂದಿನ ತೀರ್ಮಾನ ನೀವೇನೇ ತಗೊಂಡ್ರು ನಿಮ್ಮ ಜೊತೆ ನಾವಿರ್ತೀವಿ ಅನ್ನೋದು ಮಾತ್ರ ನಾವು ನಿಮ್ಗೆ ಮಾಡ್ಕೊಡ್ತೇವೆ.